ಇದು ಒಣಗಿಸಿ ಕುಟ್ಟಿ ಹಾಕ್ಬೇಕು. ಹಾ ಒಣಗಿದ ಅರಿಶಿನ ಕುಟ್ಟಿ ಹಾಕ್ಬೇಕ್ರಿ ಈ ರೀತಿ. ಹಾ ಬಟನ್ ಆನ್ ಮಾಡ್ರಿ ಸರ್. ಹಾ ಇದು ಹಿಟ್ಟಿನ ತರಾನೇ ಅಷ್ಟು ಸಾಫ್ಟ್ ಆಗಿ. ಹಾ ಫುಲ್ ನೈಸ್ ಆಗಿ ಬರ್ತದೆ. ಇದು ಹಾಕಿದಾಗ ಇದು ಕ್ಲೋಸ್ ಅದು ಮಾಡ್ಬೇಕು. ಹಾ ಇದು ಮೇಲಿಂದ ಕ್ಲೋಸ್ ಮಾಡ್ರು ನಡೀತದ್ರಿ, ಮಾಡ್ಲಿಲ್ಲ ಅಂದ್ರೂ ನಡೀತದ್ರಿ. ಬಟ್ ಮುಂದಿನ ಡೋರ್ ಏನಿದಿರಲ್ಲ ಮಷಿನ್ ಸ್ಟಾರ್ಟ್ ಇದ್ದಾಗ ನೀವು ಓಪನ್ ಮಾಡ್ರಿ ಅಂದ್ರೆ ಆಫ್ ಆಗ್ತದೆ, ಸೇಫ್ಟಿಗೋಸ್ಕರ ಮಷಿನ್. ಹಾ ಸೆನ್ಸರ್ ಇದೆ ರೀ. ಮತ್ತೆ ನೀವು ಕ್ಲೋಸ್ ಮಾಡಿದ ತಕ್ಷಣ ಸ್ಟಾರ್ಟ್ ಆಗ್ತದೆ. ಸೆನ್ಸರ್ ಇದೆ, ಫುಲ್ಲಿ ಆಟೋಮೆಟಿಕ್ ಇದೆ. ಆಕ್ಚುಲಿ ಒಳ್ಳೇದ್ರಿ ಇದು, ಸಣ್ಣ ಮಕ್ಕಳದ್ದು ಇದು ಬಹಳ ಹೆಲ್ಪ್ ಆಗುತ್ತೆ. ಇದರಲ್ಲಿ ಆಕ್ಚುಲಿ ಮೇಡಮ್ ನೀವು 1.5 ಗಂಟೆ ಕಂಟಿನ್ಯೂ ಮಷಿನ್ ರನ್ ಮಾಡಿದ್ರೆ ಓನ್ಲಿ 1 ಯೂನಿಟ್ ಕರೆಂಟ್ ಸುಡ್ತದೆ. ಸಿಂಗಲ್ ಫೇಸ್ ಕರೆಂಟ್ ನಲ್ಲಿ ರನ್ ಆಗುತ್ತೆ. ಪ್ಲಸ್ 1.5 ಗಂಟೆ ಕಂಟಿನ್ಯೂ ನೀವು ಮಷಿನ್ ರನ್ ಮಾಡಿದ್ರೆ ಓನ್ಲಿ 1 ಯೂನಿಟ್ ಖರ್ಚಾಗುತ್ತೆ. ಅಂದ್ರೆ 5 ರೂಪಾಯಿ ಕರೆಂಟ್ ತಗೊಂಡು 15 ಕೆಜಿ ಬೀಜ ಕೊಡ್ತಾ ಇದೆ ಮೇಡಮ್ ನಿಮ್ಮ ಮಷಿನ್. ಓನ್ಲಿ 5 ರೂಪೀಸ್ ಕರೆಂಟ್ ಯೂಸ್ ಮಾಡಿ 15 ಕೆಜಿ ಅಂದ್ರೆ 35 ರಿಂದ 40 ಪೈಸಾ ಪರ್ ಕೆಜಿ, ಓನ್ಲಿ 35 to 40 ಪೈಸಾ ಪರ್ ಕೆಜಿ ಕಾಸ್ಟ್ ನಲ್ಲಿ ನಿಮ್ಗೆ ಹೀಟ್ ರೆಡಿ ಮಾಡಿ ಕೊಡ್ತಾ ಇದೆ. ಯಾವುದೇ ಧಾನ್ಯ ಇರಲಿ 5 ರೂಪಾಯಿ ಕರೆಂಟ್ ನಲ್ಲಿ 15 ಕೆಜಿ ಬೀಜ ಕೊಡ್ತಾ ಇದೆ. 1.5 ಗಂಟೆ ಕಂಟಿನ್ಯೂ ಯೂಸ್ ಮಾಡಿದ್ರೆ ಒಂದ್ 10-15 ನಿಮಿಷ ರೆಸ್ಟ್ ಕೊಡೋದು, ಮತ್ತೆ 1.5 ಗಂಟೆ ಕಂಟಿನ್ಯೂ ರನ್ ಮಾಡಬಹುದು. ಈ ರೀತಿ ನೀವು ಡೈಲಿ 45 to 50 ಕೆಜಿ ಈ ಮಷಿನ್ ಮೇಲೆ ಬೀಸಬಹುದು ಮನೆಯಲ್ಲಿ. ಹಾ ಪ್ಯೂರ್ ಟರ್ಮೆರಿಕ್ ಪೌಡರ್ ಯಾವ ರೀತಿ ನಾವು